ಭಾರತೀಯ ಸಂಗೀತ ರಂಗದ ಅಪ್ರತಿಮ ಕಲಾವಿದೆ ಸ್ವರ ಸಾಮ್ರಾಜ್ಞಿ ಆಶಾ ಭೋಸ್ಲೆ ಸುಮಾರು 12,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿ ಗಾಯನ ಲೋಕದಲ್ಲಿ ಗಿನ್ನೆಸ್ ದಾಖಲೆಯನ್ನ ಸೃಷ್ಟಿಸಿದ ಧ್ರುವತಾರೆ. 10ನೇ ವಯಸ್ಸಿಗೆ ತಮ್ಮ ಸಂಗೀತ ಪಯಣವನ್ನು ಆರಂಭಿಸಿದ ಸ್ವರ ಸಾಮ್ರಾಜ್ಞಿ ಆಶಾ ಭೋಸ್ಲೆ 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ 12,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿ ಗಿನ್ನೆಸ್ ದಾಖಲೆಯನ್ನ ನಿರ್ಮಿಸಿದವರು. 2011ರಲ್ಲಿ ಇವರ ಸಂಗೀತ ಲೋಕದ ಅತಿಮಾನುಷ ಸಾಧನೆಯನ್ನ ಗುರುತಿಸಿ ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ಅವರಿಗೆ ವಿಶೇಷ ಗೌರವ ನೀಡಿತು. ವಿಶ್ವದ ಅತಿ ಹೆಚ್ಚು ಹಾಡು ಹಾಡಿದ ಗಾಯಕಿ ಎಂದು ಘೋಷಣೆ ಮಾಡಲಾಯಿತು. 8 ದಶಕಗಳ ಕಾಲ ಅಂದರೆ 80 ವರ್ಷ, 20 ಭಾಷೆ, 12,000ಕ್ಕೂ ಹೆಚ್ಚು ಹಾಡುಗಳು ಆಶಾ ಅವರ ಸ್ವರ ಮಾಧುರ್ಯದಲ್ಲಿ ಮೂಡಿಬಂದಿವೆ. ಇನ್ನು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಆಶಾ ಭೋಸ್ಲೆ ಪದ್ಮವಿಭೂಷಣ, 2 ಬಾರಿ ರಾಷ್ಟ್ರ ಪ್ರಶಸ್ತಿ, 7 ಫಿಲ್ಮ್ಫೇರ್ ಪ್ರಶಸ್ತಿಗಳು, ಗಿಫ್ಟ್ ಫಾರ್ ಲೈಫ್ ಬ್ರಿಟಿಷ್ ಸಂಸತ್ತಿನ ಗೌರವ, ಡಾಕ್ಟರೇಟ್ ಅಮರಾವತಿ ವಿಶ್ವವಿದ್ಯಾಲಯದಿಂದ, ಸಾಂಗ್ಲಿ ವಿಶ್ವವಿದ್ಯಾಲಯದಿಂದ ಮತ್ತು ಲತಾ ಮಂಗೇಶ್ಕರ್ ಪ್ರಶಸ್ತಿ ಹಾಗೂ ಮಹಾರಾಷ್ಟ್ರ ಭೂಷಣ ಪ್ರಶಸ್ತಿಯನ್ನ ಪಡೆದ್ರು. ಪ್ರಶಸ್ತಿಗಳ ಮಹಾಪೂರವೇ ಆಗಿದ್ರು ಆಶಾ ಭೋಸ್ಲೆ. 10ನೆಯ ವಯಸ್ಸಿನಲ್ಲಿ 1943ರಲ್ಲಿ ಮಾಜಾ ಭಾಳ್ ಎಂಬ ಮರಾಠಿ ಚಿತ್ರದಲ್ಲಿನ ಚಲ ಚಲ ನವಬಾಲ ಹಾಡು ಅವರ ಮೊದಲ ಹಾಡಾಗಿತ್ತು. ಇನ್ನು ಇದೇ ಫೆಬ್ರವರಿ 27ರಂದು ಬಿಡುಗಡೆಯಾದ ಗೊರಿಲ್ಲಾಸ್ ಬ್ಯಾಂಡ್ನ ದಿ ಮೌಂಟೇನ್ ಪರ್ವತ ಎಂಬ ಆಲ್ಬಂಗೆ ಅವರು ಹಾಡಿದ ದ ಶ್ಯಾಡೋಯಿ ಲೈಟ್ ಎಂಬ ಹಾಡು ಅವರ ವೃತ್ತಿಜೀವನದ ಕೊನೆಯ ಹಾಡಾಗಿದೆ. ಇನ್ನು ಕನ್ನಡ ಚಿತ್ರರಂಗದಲ್ಲಿಯೂ ಕೂಡ ಆಶಾ 4 ಹಾಡುಗಳಿಗೆ ಧ್ವನಿಯಾಗಿದ್ದಾರೆ. ಕನ್ನಡದಲ್ಲಿ ಅವರು ಹಾಡಿದ 4 ಚಿತ್ರಗಳಲ್ಲಿ 3 ಚಿತ್ರ ಬಿಡುಗಡೆಯಾಗಿವೆ, ಇನ್ನೊಂದು ಬಿಡುಗಡೆಯಾಗಲಿಲ್ಲ. ಮೊದಲ ಬಾರಿಗೆ ಆಶಾ ಅವರು ಕನ್ನಡದಲ್ಲಿ ಹಾಡಿರುವ 1966ರಲ್ಲಿ ಬಿಡುಗಡೆಯಾದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿನಿಮಾದಲ್ಲಿ ಚಿತ್ರದ ಯಾಕೋ ಏನೋ ಸೆರಗ ನಿಲ್ಲುವಲ್ತು ಹಾಡನ್ನ ಹಾಡಿದ್ರು. ತದನಂತರ ಡಾಕ್ಟರ್ ರಾಜ್ಕುಮಾರ್ ನಟನೆಯ ದೂರದ ಬೆಟ್ಟ ಸಿನಿಮಾದ ಸವಾಲು ಹಾಕಿ ಸೋಲಿಸಿ ಎಲ್ಲರ ಎಂಬ ಹಾಡು ಆಶಾ ಕಂಠಸಿರಿಯಲ್ಲಿ ಮೂಡಿಬಂದಿತ್ತು. ಇತ್ತೀಚೆಗಷ್ಟೇ ಆಶಾ ಅವರು ಹಾಡಿದ ಕನ್ನಡ ಸಿನಿಮಾ ಅಂದ್ರೆ ಅದು ಮತ್ತೆ ಮುಂಗಾರು. ಶ್ರೀನಗರ ಕಿಟ್ಟಿ ನಾಯಕನಾಗಿರುವ ಈ ಚಿತ್ರದ ಹೇಳದೆ ಕಾರಣ ಎಂಬ ಹಾಡು ಹಾಡಿದ್ರು ಆಶಾ ಭೋಸ್ಲೆ. ಇನ್ನು ಸಂಗೀತ ನಿರ್ದೇಶಕ ವೀರ್ ಸಮರ್ಥ್ ಅವರ ನಿರ್ದೇಶನದಲ್ಲಿ ಹಾಡಿದ ಕ್ಲಬ್ ಸಾಂಗ್ ಬಿಡುಗಡೆಯಾಗಲಿಲ್ಲ.